ಹೀಗಾಗಿ ನೀನು ನಿನ್ನ ಪ್ರತಿಜ್ಞೆಯನ್ನೇ ಮುರಿಯುತ್ತಿರುವುದನ್ನು ಇಂದು ನೋಡುತ್ತಿದ್ದೇನೆ. ಇದೇ ನನ್ನ ಜೀವನದ ಮಹಾವಿಜಯ. ಭೀಷ್ಮ, ನಿಜವಾದ ಭಕ್ತನಿಗಾಗಿ ದೇವರು ಸಹ ಸೇವಕನಾಗುತ್ತಾನೆ. ಲೋಕವು ಹೇಳಲಿ ಭೀಷ್ಮ ಸೋತನೆಂದು, ಆದರೆ ನಾನು ಹೇಳುತ್ತೇನೆ, ಪ್ರೇಮದಿಂದ ಮತ್ತು ಕೋಪದಿಂದ ನನ್ನ ಕಡೆಗೆ ಓಡಿಬಂದ ದೇವರನ್ನು ನೋಡುವ ಭಾಗ್ಯ ನನಗೆ ದೊರಕಿತು. ಭಕ್ತಿ ಪರಮವಾದಾಗ ಪರಮಾತ್ಮನೇ ತನ್ನನ್ನು ಮರೆತನು. ಕೃಷ್ಣ, ಈ ದೇಹವು ಕ್ಷೀಣಿಸುತ್ತಿದೆ, ಆದರೆ ನನ್ನ ಆತ್ಮ ಇನ್ನೂ ನಿನ್ನ ದರ್ಶನಕ್ಕಾಗಿ ತವಕಿಸುತ್ತಿದೆ. ನಾನು ಯೋಧನಾಗಿ ನಿನ್ನನ್ನು ಕಂಡೆ, ರಾಜನಾಗಿ ನಿನ್ನನ್ನು ಕಂಡೆ, ಸಾರಥಿಯಾಗಿ ನಿನ್ನನ್ನು ಕಂಡೆ. ಆದರೆ ಇಂದು ನಿನ್ನ ವಿಶ್ವರೂಪವನ್ನು ಈ ಭಕ್ತನಿಗೆ ಒಂದು ಬಾರಿ ತೋರಿಸು. ಭೀಷ್ಮ, ನಿನ್ನ ಭಕ್ತಿ ಶುದ್ಧವಾಗಿದೆ. ನೀನು ಕೇಳಿದ ವರವನ್ನು ನಾನು ನಿರಾಕರಿಸುವುದಿಲ್ಲ. ಭಕ್ತಿಯ ಶಿಖರದಲ್ಲಿ ಭಗವಂತನೇ ತನ್ನ ಅನಂತ ಸ್ವರೂಪವನ್ನು ತೆರೆದು ತೋರಿಸುತ್ತಾನೆ. ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ.